ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹೋಟೆಲ್ ರೀತಿಯ ನೀರು ಚಟ್ನಿ. ನೀರು ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಕಡಲೆ ಬೀಜನ ಹುರಿದು ತೆಗೆದಿಟ್ಕೋತೀನಿ. ಲೋ ಫ್ಲೇಮಲ್ಲಿ ಕೆಂಪಗಾಗೋ ಥರ ಕಡಲೆ ಬೀಜನ ಹುರಿಬೇಕು. ಒಂದು 2 ಸ್ಪೂನಷ್ಟು ಕಡಲೆ ಬೀಜ ಹಾಕಿದರೆ ಸಾಕು. ಇದು ಕೆಂಪಗಾಗಿದೆ. ಇದು ಈಗ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು. ಕಡಲೆ ಬೀಜ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಸಿಪ್ಪೆ ತೆಗೆದಿಟ್ಕೋಬೇಕು. ಈಗ ನೋಡಿ, ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕುವಾಗ ಮುರಿದ್ಬಿಟ್ಟು ಹಾಕಬೇಕು, ಇಲ್ಲ ಸೀಳ್ಬಿಟ್ಟು ಹಾಕಬೇಕಿಲ್ಲ ಅಂದರೆ ಅದು ತುಂಬ ಜೋರಾಗಿ ಸಿಡಿಯುತ್ತೆ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಹುರಿದಾಯಿತು. ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದಷ್ಟನ್ನು ಫ್ರೈ ಮಾಡಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಹುರಿದಿರೋವಂಥ ಕಡಲೆ ಬೀಜ ಸಿಪ್ಪೆ ತೆಗೆದಿದ್ದೀನಿ. ಮತ್ತು ಸ್ವಲ್ಪ ಕಡಲೆ, ಶುಂಠಿ, ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ ಸ್ವಲ್ಪ ಹಾಕಿದ್ರೆ ಸಾಕು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ನೋಡಿ, ಚಟ್ನಿ ರೆಡಿ ಆಯಿತು. ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ನಾನು. ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ನಾನು. ಹುರಿದಿರೋಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಅದು ತಣ್ಣಗೆ ಹಾಕಲೇಬೇಕು. ಬಿಸಿ ಗ್ರೈಂಡ್ ಮಾಡಬೇಡಿ, ಬೇಗ ಚಟ್ನಿ ಕೆಟ್ಟೋಗುತ್ತೆ. ಹಂಗಾಗಿ ಪೂರ್ತಿ ತಣ್ಣಗಾಗಲಿ, ಕಡಲೆ ಬೀಜ ಆಗಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಆಗಲಿ ಪೂರ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು, ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ ಚಟ್ನಿ. ಈಗ ನೋಡಿ, ಇದಕ್ಕೆ ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಅಂತ ಹಾಕಬೇಕು. ನಾನಿಷ್ಟು ತೆಳುಗೆ ಮಾಡಿದ್ದೀನಿ. ಈಗ ಚಟ್ನಿಗೆ ಅದೇ ಪ್ಯಾನಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇರುವಾಗ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಕೆಂಪಗಾಗಲಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅಷ್ಟೇ, ಒಗ್ಗರಣೆ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿ ಒಗ್ಗರಣೆನ ಚಟ್ನಿ ಜೊತೆ ಮಿಕ್ಸ್ ಮಾಡಿದ್ರೆ ಸೂಪರಾಗಿ ಈ ನೀರು ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ನೀರಿರುತ್ತೆ, ಆದರೆ ರುಚಿ ಎಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಅದು ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೀರು ಚಟ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.